ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳಿಗೆ ಸಚಿವ ಸ್ಥಾನಕ್ಕೆ ಆಗ್ರಹ ಕೇಳಿ ಬಂದಿದೆ. ಮಾತ್ರವಲ್ಲ, ಪ್ರತಿಭಟನೆಯನ್ನು ಕೂಡ ಅಷ್ಟೇ ಉಗ್ರ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಸ್ಕೂಟರ್ ಹಾಗೂ ಟೈರ್ಗೆ ಬೆಂಕಿ ಹಚ್ಚಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ 3 ಬಾರಿ ಗೆದ್ದಂಥವರು, ಅವರಿಗೆ ಅವಕಾಶ ಸಿಗಬೇಕಾಗಿತ್ತು, ಕೊನೆ ಕ್ಷಣದಲ್ಲಿ ಮಿಸ್ ಆಗಿದೆ. ಇದು ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೊಪ್ಪಳ ನಗರದ ಗೌರಿಶಂಕರ ದೇವಸ್ಥಾನದಿಂದ ಮೆರವಣಿಗೆಯನ್ನು ಮಾಡಲಾಗಿದೆ, ಪ್ರತಿಭಟನಾ ರ್ಯಾಲಿಯನ್ನು ಮಾಡಲಾಗಿದೆ. ಅಶೋಕ ವೃತ್ತದಲ್ಲಿ ಸ್ಕೂಟರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲದೆ ಟೈರ್ಗೂ ಕೂಡ ಬೆಂಕಿ ಹಚ್ಚಿದ್ದಾರೆ. ಹಾಗೆ ನೋಡಿದ್ರೆ ಈ 13 ಸಚಿವರೇನಿದ್ದಾರೆ, ಈ 13 ಸಚಿವರ ಪೈಕಿ ರಾಘವೇಂದ್ರ ಹಿಟ್ನಾಳ್ ಕೂಡ ಸಚಿವರಾಗ್ತಾರೆ ಎನ್ನುವ ನಿರೀಕ್ಷೆಗಳನ್ನು ಇವರಿಟ್ಟುಕೊಳ್ಳಲಾಗಿತ್ತು. ಅದಕ್ಕೆ ಕಾರಣ ಅಂತ ಹೇಳಿದರೆ ಬೈರತಿ ಸುರೇಶ್ಗೆ ಈಗಾಗಲೇ ಅವಕಾಶವನ್ನು ಕೊಡಲಾಗಿತ್ತು. ಸೊ ಹೀಗಾಗಿ ಕುರುಬ ಸಮುದಾಯದಿಂದ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು. ಬಟ್ ಆ ನಿರೀಕ್ಷೆ ಈಗ ಹುಸಿಯಾಗಿದೆ. ಈ ಕಾರಣದಿಂದಾಗಿ ಕೊಪ್ಪಳದಲ್ಲಿ ಭಾರೀ ಪ್ರತಿಭಟನೆಯನ್ನು, ಭಾರೀ ಹೋರಾಟವನ್ನು ಮಾಡಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ಗೆ 2ನೇ ಬಾರಿ ಅಥವಾ 2ನೇ ಹಂತದಲ್ಲಾದರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಲ್ಲ, 2ನೇ ಹಂತದಲ್ಲಾದರೂ ಕೂಡ ಅವಕಾಶವನ್ನು ಕೊಡಬೇಕು. ಅದರ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಕಾರಣವಾಗಬೇಕು ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ದರು, ಹೈಕಮಾಂಡ್ ಕೂಡ ಭರವಸೆ ಕೊಟ್ಟಿತ್ತು, ಸಚಿವ ಸ್ಥಾನ ಸಿಗುತ್ತೆ ಎನ್ನುವ ನಿರೀಕ್ಷೆ ಇತ್ತು. ಆದರೂ ಕೂಡ ಮಿಸ್ ಆಗಿದೆ ಅಂತ ಹೇಳಿದ್ರೆ ಇದು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. 3 ಬಾರಿ ಶಾಸಕರಾಗಿರುವಂಥ ಕುರುಬ ಸಮುದಾಯದ ರಾಘವೇಂದ್ರ ಹಿಟ್ನಾಳ್ ಈ ಬಾರಿ ಸಂಪುಟದಲ್ಲಿರಬೇಕು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದರು. ಆ ಕಾರಣದಿಂದಾಗಿ ಆ ಸಮುದಾಯದಲ್ಲಿ ಬೈರತಿ ಸುರೇಶ್ಗೆ ಮಾತ್ರ ಅವಕಾಶವನ್ನು ಕೊಟ್ಟು ಅಲ್ಲಿಗೆ ಸೀಮಿತಗೊಳಿಸಲಾಗಿತ್ತು. ಬಟ್ ಈ ಬಾರಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಕುರುಬರಿಗೆ ಅವಕಾಶವನ್ನು ಕೊಡಬೇಕು, ಸಂಪುಟವನ್ನು ಸೇರಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯ ಭಾಳ ತೀವ್ರ ಮಟ್ಟದಲ್ಲಿ ಕೇಳಿಬಂದಿದೆ. ಸಾಧಿಸಿರುವಂಥ ಶಾಸಕರಂತ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಅದ್ರ ಜೊತೆಗೆ ಸರಿಸುಮಾರು 30 ವರ್ಷಗಳಿಂದ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಸಚಿವ ಸ್ಥಾನ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಈಗ ಹ್ಯಾಟ್ರಿಕ್ ಗೆಲ್ಲಿಸುವಂಥ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕಂತ ಹೋರಾಟ ಇದು ತೀವ್ರ ಸ್ವರೂಪ ಪಡ್ಕೊಂಡಿರೋದು. ಈಗ ಅಶೋಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಈ ಬೈಕ್ನಲ್ಲಿ ಸುಟ್ಟು ಹೊತ್ತು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಂದರೆ ಸರ್ಕಾರ ಏನಂತಂದ್ರೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗಬೇಕಾಯಿತು, ಆದರೆ ಸಿಕ್ಕಲಿಲ್ಲ. ಆದರೆ ಇದೀಗ ಹ್ಯಾಟ್ರಿಕ್ ಗೆಲ್ಲಿಸಿದ್ರೆ ಮತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರ ಬಂದಿರುವಂಥದ್ದು. ಆ ಕಾರಣಕ್ಕಾಗಿ ರಾಘವೇಂದ್ರ ಹಿಟ್ನಾಳ್ ಅವರವರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಬೈಕ್ನ ಸ್ಕೂಟಿ ತೆಗೆದುಕೊಂಡು ಸುಟ್ಟಾಕಿರೋದು ದೃಶ್ಯ ನೋಡಿದ್ದು. ಅಶೋಕ್ ವೃತ್ತದಲ್ಲಿ ಇದೀಗ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇದೀಗ ಏನಂತಂದ್ರೆ ದೃಶ್ಯ ನೋಡ್ತದ್ದು ಘೋಷಣೆಗೆ ಹೋಗಿ ಆಕ್ರೋಶ ವ್ಯಕ್ತಪಡಿದು ಸಚಿವ ಸ್ಥಾನ ಸಿಗಲೇಬೇಕು, ಸಿಗದಿದ್ದ ಪಕ್ಷದಲ್ಲಿ ಈ ರೀತಿ ಉಗ್ರವಾದ ಹೋರಾಟನ ನಾವು ಮುಂದಾಗ್ತೀವಿ ಅಂತೇಳಿ ಹೇಳುವಂಥದ್ದು. ಒಟ್ಟಾರೆ ಅಂದ್ರೆ ಅಶೋಕ ಸರ್ಕಾರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಈ ರೀತಿ ಬೈಕ್ನನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಸಾಮಾನ್ಯ ದೃಶ್ಯ ಆಗಿರೋದು. ಅದ್ರ ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಕಾರ್ಯಕರ್ತರು ಇದೀಗ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಅದ್ರ ಜೊತೆಗೆ ಸರ್ಕಾರ ತಕ್ಷಣ ಹೈಕಮಾಂಡ್ ಗಮನ ಹರಿಸಬೇಕು, ಕಾಂಗ್ರೆಸ್ನ ಹೈಕಮಾಂಡ್ ಗಮನ ಹರಿಸಿ ಹ್ಯಾಟ್ರಿಕ್ ಗೆಲ್ಲಿಸುವಂತ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ದೊರಕಿಸಲೇಬೇಕಂತ ಹೋರಾಟ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸ್ಕೂಟರ್ ಸುಟ್ಟು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಇದೇ ರೀತಿ ಹೋರಾಟ ನಾವು ಮಾಡ್ತೀವಿ ಅಂತೇಳಿ ಹೇಳ್ತದ್ದು. ಒಟ್ಟಾರೆ ಏನು ಅಶೋಕ ವೃತ್ತದಲ್ಲಿ ಇದೀಗ ಏನು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಬಹಳಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಹೋರಾಟವನ್ನು ಹಾದಿ ಹಿಡಿದಿರುವಂಥದ್ದು. ಅದ್ರ ಜೊತೆಗೆ ಸಚಿವ ಸ್ಥಾನ ಸಿಗುವ ಭರವಸೆ ಇರುವಂಥದ್ದು. ಒಂದು ವೇಳೆ ಹೈಕಮಾಂಡ್ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತಲೂ ಕೂಡ ಪ್ರತಿನಿತ್ಯ ಕೂಡ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಕಮಾಂಡ್ಗೆ ತಕ್ಕಪಾಠ ಕಲಿಸಿ ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಅಂತೇಳಿ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಿರುವುದು. ಇದು ಕೊಪ್ಪಳದ ಚಿತ್ರಣ ತೆಗೆದು ಕ್ಯಾಮರಾ ಪರ್ಸನ್ ಅಂಜನಾ ಜೊತೆ ನಾಗರಾಜ್, ಟಿವಿ ನ್ಯೂಸ್, ಕೊಪ್ಪಳ.